ಅಬ್ಬಬ್ಬಾ, ಇದೇನಿದು? ಮೂರು ಲೋಕದ ಒಡೆಯನಾದ ನನ್ನ ಸ್ವಾಮಿ ಶ್ರೀರಾಮನ ಸಹೋದರರನ್ನ ಬಂಧಿಸಿರುವ ಆ ಭೂಪ ಯಾರು? ಆಂಜನೇಯ, ಕಾಪಾಡಪ್ಪ ಆಂಜನೇಯ! ಹೆದರಬೇಡಿ, ಹೆದರಬೇಡಿ. ಈ ಹನುಮಂತನಿರುವಾಗ ಶ್ರೀರಾಮನ ಪಾದದ ಧೂಳನ್ನು ಸಹ ಯಾರು ಮುಟ್ಟಲು ಸಾಧ್ಯವಿಲ್ಲ. ಎಲವ ಕೋತಿ, ಎಷ್ಟು ಧೈರ್ಯ ನಿನಗೆ? ಲವಾಕುಶರ ಕಾಡಿನೊಳಗೆ ಬಂದು ನಮ್ಮ ಆಜ್ಞೆ ಪಡೆಯದೆ ನಮ್ಮ ಬಂಡಿಗಳನ್ನು ಬಿಡಿಸುತ್ತಿದ್ದೀಯೇ? ಅಬ್ಬಾ, ಎಂತಹ ತೇಜಸ್ಸು ಈ ಮಕ್ಕಳಲ್ಲಿ! ಇವರನ್ನು ನೋಡಿದರೆ ಶ್ರೀರಾಮನನ್ನು ನೋಡಿದಷ್ಟೇ ಆನಂದವಾಗುತ್ತಿದೆ. ಯಾರಪ್ಪ ನೀವು ಬಾಲಕರೇ? ಯಾರು ನೀವು? ಇವೆಲ್ಲ ಬೂಟಟ್ಟಿಕೆ ಬೇಡ ಮಂಗವೇ. ನಮ್ಮನ್ನು ಹೊಗಳಿ ಇವರನ್ನು ಬಿಡಿಸಿಕೊಂಡು ಹೋಗ ಬಯಸುವೆಯಾ? ಕೋತಿಗಳಿಗೆ ಎಲ್ಲ ಮನುಷ್ಯರು ತೇಜಸ್ವಿಗಳಂತೆ ಕಾಣುತ್ತಾರೆ. ನಾನು ಯಾರು ಗೊತ್ತಾ? ರಾಮನ ಪರಮ ಭಕ್ತ ಆಂಜನೇಯ. ತಪ್ಪು, ರಾಮನ ಪರಮ ಭಕ್ತಳು ನಮ್ಮ ತಾಯಿ. ನಂತರ ಅದು ನೀನಾಗಿರಬಹುದು. ಅಯ್ಯೋ ಹನುಮಂತ, ನಮ್ಮನ್ನ ಬಂಧಿಸಿರುವ ತುಂಟ ಹುಡುಗರು ಇವರೇ ಹನುಮಂತ. ಏನು? ರಾಮನ ಸಹೋದರರನ್ನು ಬಂಧಿಸುವಷ್ಟು ಸೊಕ್ಕೆ ನಿಮಗೆ? ಈಗ ನೋಡಿ, ಈ ರಾಮ ಭಕ್ತನ ಗದೆಯ ಒಂದು ಏಟಿಗೆ ನಿಮ್ಮಿಬ್ಬರ ಕೊಬ್ಬನ್ನು ಹೇಗೆ ಕರಗಿಸುತ್ತೇನೆ ನೋಡಿ. ಆಯಿತು, ಇಂದು ನೋಡೇ ಬಿಡೋಣ. ನಿನ್ನ ರಾಮ ಭಕ್ತಿ ಹೆಚ್ಚೋ ಅಥವಾ ನಮ್ಮ ಮಾತೃ ಭಕ್ತಿ ಹೆಚ್ಚೋ ಎಂದು. ಹೌದು, ರಾಮ ಭಕ್ತಿ ಹಾಗೂ ಸಕಲ ಭಕ್ತಿಗಳಿಗಿಂತ ಮಾತೃ ಭಕ್ತಿಯೇ ಶ್ರೇಷ್ಠ ಎಂಬ ವಿಷಯ ಇಡೀ ಲೋಕಕ್ಕೆ ಮನವರಿಕೆ ಆಗಲಿ.